ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಇವತ್ತು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ? ಬನ್ನಿ ನೋಡೋಣ ಅವರು ಈ ಕನೆಕ್ಷನಲ್ಲಿ ನಿಮ್ಮನ್ನು ಯಾಕೆ ಇಷ್ಟೊಂದು ಇಗ್ನೋರ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನು. ಓಕೆ, ಸೊ ಶಫಲ್ ಮಾಡಬೇಕಾದ್ರೆ ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಓಕೆ ಫೈನ್. ಇಲ್ಲಿ 7 ಆಫ್ ವಾಂಡ್ಸ್ ಅಲಾಂಗ್ ವಿತ್ ದಟ್ ನೈಟ್ ಆಫ್ ಸ್ವೋರ್ಡ್ಸ್ ಇರುವಂಥದ್ದು. ಓಕೆ, ಸೊ ಈ ಕಾರ್ಡ್ನ ನೋಡಿ, ನೀವು ಕ್ಲೀನಾಗಿ ಈ ವ್ಯಕ್ತಿ ಇಲ್ಲಿ ಓಡ್ ಹೋಗ್ತಾ ಇದ್ದಾರೆ ಬೆನ್ ಮಾಡಿಕೊಂಡು. ಸೊ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಕೂಡ ನಿಮ್ಮ ಇಂದ ಅಥವಾ ಈ ಕನೆಕ್ಷನ್ ಇಂದ ದೂರ ಓಡ್ತಾ ಇರೋವಂಥದ್ದು. ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಕನೆಕ್ಷನ್ ತುಂಬ ಒಂಥರ ಇಂಟೆನ್ಸ್ ಅಂತ ಅನ್ಸುತ್ತೆ, ಈ ಕನೆಕ್ಷನ್ ಡೆಪ್ತ್ ತುಂಬ ಜಾಸ್ತಿ ಅಂತ ಅನ್ಸುತ್ತೆ. ಆ್ಯಂಡ್ 3 ಆಫ್ ಸ್ವೋರ್ಡ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಇವರು ಈ ಹಿಂದೆ ಕೂಡ ಅವರ ಲೈಫಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಅಥವಾ ಯಾವುದೋ ಒಂದು ವ್ಯಕ್ತಿ ಜೊತೆ ಸಿಕ್ಕಾಬಟ್ಟೆ ಒಂದು ಪೇಯ್ನ ಅನುಭವಿಸಿರುವಂಥದ್ದು. ಅಂದರೆ ಮೇ ಬಿ ಇವ್ರು ಯಾರ ಜೊತೆನೂ ತುಂಬ ಇನ್ವೆಸ್ಟ್ ಮಾಡಿ ಅವ್ರ ಎಮೋಷನ್ಸ್ನ, ಅವರ ಪ್ರೀತಿಯನ್ನು ಕೊಟ್ಟು ಅವ್ರ ಎಫರ್ಟ್ನ ಹಾಕಿ ಕನೆಕ್ಷನಲ್ಲಿ ಅವರು ಈ ನಿಮ್ಮ ಪರ್ಸನ್ನ ಬಿಟ್ಟು ಹೋಗಿರೋವಂಥದ್ದು ಇರ್ಬೋದು. ಸೊ ಈಗ ಈ ವ್ಯಕ್ತಿಗೆ ಹೆಂಗೆ ಅಂತ ಅಂದರೆ, ಮತ್ತೆ ನಾನು ಈ ಕನೆಕ್ಷನಲ್ಲಿ ಇನ್ವೆಸ್ಟ್ ಮಾಡಿದಷ್ಟು ಇದರಲ್ಲೂ ಕೂಡ ನನಗೆ ಪೇಯ್ನ್ ಸಿಗಬಹುದು, ಇದರಿಂದನೂ ಕೂಡ ನಾನು ಮತ್ತೆ ನೋವು ಅನುಭವಿಸಬಹುದು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಅವರೊಂದು ತುಂಬ ಡಿಫೆನ್ಸಿವ್ ಮೋಡ್ನಲ್ಲಿ ಇರುವಂಥದ್ದು. ಬಟ್ ಈ ಕನೆಕ್ಷನ್ ಇಂಟೆನ್ಸಿಟಿ ಏನಿದೆ ಅದು ಇನ್ ಡೆಪ್ತ್ ಇದೆ, ಅವ್ರಿಗೆ ಗೊತ್ತಿದೆ ಇದು ತುಂಬ ಇಂಟೆನ್ಸ್ ಕನೆಕ್ಷನ್ ಇದೆ, ತುಂಬ ಇಟ್ಸ್ ವೆರಿ ಓವರ್ವೆಲ್ಮಿಂಗ್ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಅದಕ್ಕೋಸ್ಕರನೂ ಕೂಡ ಅವರು ಇದರಿಂದ ಆದಷ್ಟು ದೂರ ಇರೋಣ. ಯಾಕೆಂದರೆ ನಾನು ಇನ್ನು ಸ್ವಲ್ಪ ಹತ್ತಿರ ಆದರೆ ಈ ಪರ್ಸನ್ಗೆ ನಾನು ತುಂಬ ಮತ್ತೆ ಇವರು ಬಿಟ್ಟು ಹೋದರೆ ನಾನು ತುಂಬ ಸಫರ್ ಮಾಡ್ತೀನಿ ಅನ್ನೋ ಒಂದು ಭಯ. ಆ್ಯಂಡ್ ಈ ಹಿಂದೆ ಇವ್ರು ನಿಮ್ಮನ್ನ ಸಾಕಷ್ಟು ಇಗ್ನೋರ್ ಮಾಡಿರುವಂಥದ್ದು ಕೂಡ ಈ ಕನೆಕ್ಷನಲ್ಲಿ ನನಗೆ ಕಾಣಿಸ್ತಾ ಇರುವಂಥದ್ದು. ಹಾಗೆ ನಿಮಗೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ, ತುಂಬ ಒಂಥರ ನೋವನ್ನ ಕೊಟ್ಟಿದ್ದಾರೆ. ತುಂಬ ಸಾಕಷ್ಟು ನೀವು ತುಂಬ ಕೊಟ್ಟಿದ್ದೀರಾ ಆ್ಯಕ್ಚುಲಿ ಕನೆಕ್ಷನಲ್ಲಿ ಸಿಕ್ಕಾಬಟ್ಟೆ ನೀವು ಇನ್ವೆಸ್ಟ್ ಮಾಡಿದ್ರಿ. ಎಮೋಷನ್ಸ್ ಆಗಿರ್ಬೋದು, ಯಾವ ಟೈಮ್ ಆಗಿರ್ಬೋದು, ಮೇ ಬಿ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್, ಫಿಸಿಕಲ್ ಇನ್ವೆಸ್ಟ್ಮೆಂಟ್ ಎಲ್ಲನೂ ಕೂಡ ನಿಮ್ಮ ಸೈಡಿಂದ ನನಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಬಟ್ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ತುಂಬ ನಿಮ್ಮನ್ನ ಇಗ್ನೋರ್ ಮಾಡಿರೋದು ಅಥವಾ ತುಂಬ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿರೋವಂಥದ್ದು. ನೀವು ಬೇಕು ಅಂತ ಬಂದಾಗ ಅವ್ರಿಗೆ ನೀವು ಎಷ್ಟು ಅವ್ರನ್ನ ನೀವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ ನಿಮ್ಮ ಲೈಫಲ್ಲಿ. ಈ ವ್ಯಕ್ತಿ ಅಷ್ಟೊಂದು ಮಾಡಿಲ್ಲ. ಯಾಕೆಂದರೆ ನಾನು ಆಗ್ಲೂ ಕೂಡ ಹೇಳಿದ್ನಲ್ಲ, ಸಾಕಷ್ಟು ಒಂದು ಪಾಸ್ಟ್ ಟ್ರಾಮಾಸ್ ಈ ವ್ಯಕ್ತಿನಲ್ಲಿ ತುಂಬ ಕೂತ್ಕೊಂಡ್ಬಿಟ್ಟಿದೆ. ಮತ್ತೆ ನಾನು ಹರ್ಟ್ ಆಗ್ತೀನಿ, ಮತ್ತೆ ನನಗೆ ಎಲ್ಲಾನು ಒಂಥರ ಲೈಫ್ ತುಂಬ ಒಂಥರ ನನಗೆ ಏನು ಅಪ್ಸ್ ಆ್ಯಂಡ್ ಡೌನ್ಸ್ನ ನಾನು ನೋಡ್ತೀನಿ ಲೈಫಲ್ಲಿ. ಮತ್ತೆ ಈ ಕನೆಕ್ಷನ್ ನಾನು ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಇವರು ನನ್ನ ಬಿಟ್ಟು ಹೋಗಬಹುದು. ಸೊ ಈ ಥರ ಎಲ್ಲ ಅವ್ರಿಗೆ ಒಂದು ಲಿಮಿಟೆಡ್ ಬಿಲೀಫ್ಸ್ ಇರೋವಂಥದ್ದು. ಸೊ ಹಾಗಾಗಿ ತುಂಬ ಈ ಕನೆಕ್ಷನಿಂದ ಓಡ್ತಾ ಇದ್ದಾರೆ. ಖಂಡಿತವಾಗ್ಲಿ ಕನೆಕ್ಷನಿಂದ ಅವ್ರು ಎಸ್ಕೇಪ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಎದುರುಗಡೆ ಪ್ರೀತಿ ಇದ್ರೂ ಕೂಡ ಅದನ್ನು ಅವರು ನೋಡ್ತಾ ಇಲ್ಲ. ನೋಡಿ ಈ ವ್ಯಕ್ತಿ ಹೇಗೆ ಆಸೆಡ್ ಮುಖ ಮಾಡ್ಕೊಂಡಿದ್ದಾರೆ. ಸೊ ಈ ವ್ಯಕ್ತಿನೂ ಕೂಡ ಹಾಗೇನೆ, ನೀವೆಷ್ಟೇ ಕಾಳಜಿ ಪ್ರೀತಿನ ಕೊಡ್ತಾ ಇರೋದನ್ನ ನೋಡದೆ ಅವ್ರ ಬೇರೆ ಕಡೆನೇ, ಅವ್ರ ಗಮನ ಬೇರೆ ಕಡೆನೇ ಇರುವಂಥದ್ದು. ಸೊ ಹಾಗಾಗಿ ಈ ವ್ಯಕ್ತಿ ನಿಮ್ಮನ್ನ ಈ ಕನೆಕ್ಷನಲ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ.